ನಿಮ್ಮ ಪವರ್ ಏನು ತೀಗರ್ತಾ ಇತ್ತು. ಏನ್ರಿ ಒಳ್ಳೆ ತಿಗಣೆ ಥರ ಹಂಗೆ ಈರ್ಬಿಡ್ತಿರಲ್ರಿ. ಬಾರ್ಗೇನು ಅಂತ. ಯಪ್ಪ ನಮಸ್ಕಾರ. ಸರಿ ಹೋಗ್ಲಿ ಬಿಡಿ. ಜೋಳ ತಿನ್ನೋಣವಾ? ಜೋಳನ? ಈ ಜೋಳನ ಅಂತ ರಾಗ ಹೇಳ್ತಿದ್ದೀರಾ? ರೋಡ್ ಸೈಡ್ ಅಂತನಾ? ನೋಡಿ ಏನೂ ಆಗಲ್ಲ, ಬನ್ನಿ ತಿನ್ನೋಣ. ಅಣ್ಣ 2 ಜೋಳ ಕೊಡಿ. ಖಾರ? ಓಕೆ. ಹಾ, ಖಾರ ಹಾಕಿ, ಸ್ವಲ್ಪ ಜಾಸ್ತಿನೇ ಇರ್ಲಿ. ಓಕೆ ಅಲ್ವಾ? ಓಕೆ. ಇದಕ್ಕೆ ಮುಂಚೆ ಜೋಳ ತಿಂದಿದ್ರಾ? ಓ, ಸುಮಾರು ಸತಿ ತಿಂದಿದ್ದೀನಿ ಮನೇಲಿ. ನೈಫ್ ಫೋರ್ಕ್ ಜೊತೆ. ಥ್ಯಾಂಕ್ ಯು. ಇಲ್ಲಿಂದಲೇ ಶುರು ಮಾಡೋದಲ್ಲ? ಓ ಎಸ್. ಖಾರ ಜಾಸ್ತಿ ಆಯ್ತಾ? ನನ್ ಕೇಳಿದೆ ತಾನೆ ಖಾರ ಕಮ್ಮಿ ಹಾಕಿಸ್ಲಾ ಅಂತ. ಹೇಳಿದ್ರೆ ಆಗ್ತಿತ್ತಪ್ಪ, ಯಾಕೆ ಅಷ್ಟೊಂದು ಸ್ಕೋಪ್ ತಗೋಬೇಕು? ಓಕೆ. ವಾಟ್ಸ್ ದ ನೆಕ್ಸ್ಟ್ ಪ್ಲಾನ್? ಸಿನಿಮಾಗೆ ಹೋಗ್ತಿದ್ದೀವಿ ನಾವು. ಮತ್ತೆ ಟಿಕೆಟ್ಸು? ಆಲ್ರೆಡಿ ಆನ್ಲೈನ್ ಬುಕ್ ಮಾಡಿದ್ದೀನಿ. ಇದಕ್ಕೆ ಮಾತ್ರ ಆನ್ಲೈನಾ? ಪರ್ಸನಲ್ ಟಚ್ ಬೇಡವಾ? ಪರ್ಸೆಂಟೇಜ್ ಇರ್ಲಿ ಅಂತಾನೆ ಆನ್ಲೈನ್ ಬುಕ್ ಮಾಡಿರೋದು ನಾನು. ನೋಡಿ, ಸಿನಿಮಾನ ಥಿಯೇಟರ್ ಮಧ್ಯದಲ್ಲಿ ಕುತ್ಕೊಂಡು ನೋಡೋ ಒಂದು ಎಕ್ಸ್ಪೀರಿಯನ್ಸೇ ಬೇರೆ. ಅದಕ್ಕೆ ನಮಗೆ ಬೇಕಿರೋ ಸೀಟ್ಸ್ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡೆ. ಅಣ್ಣ ಎಷ್ಟಾಯ್ತು? ತಗೊಳ್ಳಿ. 20 ರೂಪೀಸ್ಗೆ ಅದ್ಭುತ. ವಾವ್, ಥ್ಯಾಂಕ್ ಯು. ಏನ್ ಹೇಳ್ತಿದ್ಯಾ ಅಣ್ಣ? ಈ ವಿಷಯ ನಿಮ್ಗೆಲ್ಲ ಮುಂಚೆನೆ ಗೊತ್ತಿತ್ತಾ? ಗೊತ್ತಿದ್ರು ನೀವೆಲ್ಲ ಸುಮ್ಮನೆ ಇದ್ರಾ? ಮಾಮ್ ಕೂಡ ಇದನ್ನೇ ಹೇಳಿದ್ರು, ನೀನು ಇದನ್ನೇ ಹೇಳ್ತಾ ಇದ್ಯಾ. ನಿಮ್ಗೆಲ್ಲ ಏನಾಗಿದೆ ಅಂತ? ಇಷ್ಟೆಲ್ಲ ಆಗಿದ್ರು ನೀವೆಲ್ಲ ಯಾಕೆ ಆಕ್ಷನ್ ತಗೊಳ್ತಾ ಇಲ್ಲ? ಅಶು, ಕೂಲ್ ಡೌನ್. ನನಗೂ ಈ ಟಾಪಿಕ್ಕು ಮದುವೆ ನಿಂತ ಮೇಲೆನೇ ಗೊತ್ತಾಗಿತ್ತು. ಆ್ಯಂಡ್ ನಿನ್ನಷ್ಟೇ ನನಗೂ ಬೇಜಾರಾಯಿತು, ಶಾಕು ಆಯಿತು. ನನಗನ್ಸುತ್ತೆ ಅನ್ಸೋದೇನು, ಅವರಿಬ್ರು ಸ್ಟೋರಿ ಮದುವೆಗೂ ಮುಂಚೆನೇ ಶುರು ಆಗಿತ್ತು. ಅಷ್ಟಾಗಿದ್ರು ನಿನ್ನ ಮದ್ವೆ ಆಗಕ್ ರೆಡಿ ಆದ್ಲ ಅವಳು? ಎಂತ ಚೀಪ್ ಕ್ಯಾರೆಕ್ಟರ್ ಅವಳದು. ಆಗ ಅವನನ್ ಬಿಟ್ಟು ನಿನ್ ಜೊತೆ ಮದ್ವೆ ಆಗಕ್ ರೆಡಿ ಇದ್ಲು, ಈಗ ನಿನ್ ಜೊತೆ ಮದ್ವೆ ಆಗಕ್ ಆಗ್ಲಿಲ್ಲ ಅಲ್ವಾ? ಮತ್ತೆ ಅವನ ಜೊತೆಗೆ ಕನೆಕ್ಟ್ ಆಗಿದ್ದಾಳೆ. ಒಟ್ನಲ್ಲಿ ಏನಾದ್ರೂ ಮಾಡಿ ಶ್ರೀಮಂತರ ಮನೆಗೆ ಸೊಸೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದಾಳೆ ಅವಳು. ಇದನ್ನೆಲ್ಲ ನೋಡಿದ್ರೆ ಅಸಹ್ಯ ಅನ್ಸುತ್ತೆ ಅಣ್ಣ. ಯಾರಿಗೆ ಹೇಳಿದನ್ನೆಲ್ಲ ಸರಿ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾ ಅಣ್ಣ, ಇದನ್ನೆಲ್ಲ ಗೌತಮ್ ಅಣ್ಣಂಗೆ ಹೇಳಿದ್ರೆ ಹೇಗೆ? ನೋ, ಅವನಿಗೆ ಹೇಳೋದ್ರ ಬದಲು ಸುಮ್ಮನಿರೋದು ಬೆಟರ್. ಯಾಕಣ್ಣ ಈಗ ಹೇಳ್ತಿದ್ಯಾ? ಅಶು, ಏನ್ ಮಾತಾಡ್ತೀಯ ನೀನು? ಈಗ ನೀನೋಗಿ ಈ ವಿಷಯನ ಬಿಗ್ ಬ್ರೋಗ್ ಹೇಳಿದ್ರೆ ಅವ್ನು ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡ್ತಾನೆ ಅನ್ಕೊಂಡಿದ್ಯಾ? ನೋ, ಇಮಿಡಿಯೇಟ್ ಆಗಿ ಅವ್ರಿಬ್ರಿಗೂ ಮದುವೆ ಮಾಡಿಸ್ತಾನೆ. ಮತ್ತೆ ಇನ್ನೇನ್ ಮಾಡೋದು ಅಣ್ಣ? ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಹಾಗಂತ ಯಾರು ಹೇಳಿದ್ ನಿನಗೆ? ಯೋಚನೆ ಮಾಡು, ಬ್ರೈನಿಗೆ ಸ್ವಲ್ಪ ಕೆಲಸ ಕೊಡು, ಏನಾದ್ರೂ ಐಡಿಯಾ ಬರುತ್ತೆ. ಅಶು, ಹೀಗೆ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಹೇಗೆ? ಸಿ, ಇವಾಗ ನಾವು ಈ ಟಾಪಿಕ್ನ ತೊಗೊಂಡೋಗಿ ಬಿಗ್ ಬ್ರೋ ಹತ್ರ ಹೇಳಿದ್ರೆ ಖಂಡಿತ ಅದಕ್ಕೆ ಸೊಲ್ಯೂಷನ್ ಅಂತೂ ಸಿಗಲ್ಲ. ಪ್ರಾಬ್ಲಮ್ ಇನ್ನೂ ಡಬಲ್ ಆಗುತ್ತೆ. ಆ್ಯಂಡ್ ಭೂಮಿಕಾಗಿ ಹೇಳಿದ್ರೆ ವರ್ಕೌಟ್ ಆಗಲ್ಲ. ಯಾಕಂದರೆ ಆಬ್ವಿಯಸ್ಲಿ ಅವಳು ಔಟ್ ಅವ್ರ ಕಡೆನೆ. ಈ ವಿಷಯನ ಸ್ಟ್ರೈಟಾಗಿ ತೊಗೊಂಡೋಗಿ ಅಪೇಕ್ಷೆ ಅವ್ರ ಅಪ್ಪನ ಕಿವಿಗೆ ಹಾಕಿದ್ರೆ, ಹಳೆ ಮೇಷ್ಟ್ರ ಕಿವಿಗೆ ಈ ಟಾಪಿಕ್ ಬಿತ್ತು ಅಂದರೆ ಅಶು ಬೆಂಕಿ ಬೀಳೋದಂತೂ ಪಕ್ಕ, ಡೌಟೇ ಬೇಡ. ಹೌದಲ್ವಾ? ನೀನ್ ಹೇಳೋದು ಸರಿ ಅಣ್ಣ, ಅವ್ರ ಹತ್ರ ಹೇಳೋದೇ ಕರೆಕ್ಟ್. ಮತ್ತೆ ತಡ, ಹೋಗು ಸೀದಾ ಹೋಗೋರ ಅಪ್ಪನ ಮುಂದೆ ನಿಂತ್ಕೊಂಡು, ಅಂಕಲ್ ಈಗ ಇದೇ ವಿಷಯ, ಮುಂದಕ್ಕೆ ಏನ್ ಮಾಡ್ತಾರೋ ನಿಮಗೆ ಬಿಟ್ಟಿದ್ದು ಅಂತ ಹಾಗೆ ಒಂದು ಪೆನ್ ಇಟ್ಬಿಟ್ಟು ಬಾ. ಅಶು, ಬೆಂಕಿ ಹಚ್ಬಿಟ್ಟು ಬರೋದಷ್ಟೇ ನಮ್ಮ ಕೆಲಸ, ಮಿಕ್ಕಿದೆಲ್ಲ ಆಟೋಮೆಟಿಕ್ ಆಗುತ್ತೆ. ಸರಿ, ಹಾಗೆ ಮಾಡ್ತೀನಿ. ಮೊಬೈಲ್. ಏ ಅಶು ನಿಂತ್ಕೊಂಡು, ನೀನೋಗಿ ಈಗ ಸ್ಟ್ರೈಟ್ ಆಗಿ ಅವ್ರ ಮುಂದೆ ನಿಂತ್ಕೊಂಡು ಈ ಟಾಪಿಕ್ನ ಹೇಳಿದ್ರೆ ಅವರು ಸತ್ಯವಾಗ್ಲೂ ನಂಬಲ್ಲ ಅಶು. ಮತ್ತೆ ನೀನೇ ಹೇಳ್ದಲ್ಲ ಅಣ್ಣ, ಅವ್ರ ಅಪ್ಪನ ಹತ್ರ ಹೋಗಿ ವಿಚಾರ ಎಲ್ಲ ಹೇಳಿದ್ರೆ ಬೆಂಕಿ ಬೀಳುತ್ತೆ ಅಂತ. ಅಲ್ಲ, ಈಗ ನೋಡಿದ್ರೆ ಈಗ ಹೇಳ್ತಿದ್ಯಾ? ಅಶು, ನಾನ್ ಹೇಳಿದ್ದು ಆ ಇಬ್ಬರು ಪ್ರಣಯ ಪಕ್ಷಿಗಳ ಪ್ರೇಮ ಪ್ರಸಂಗನ ಅವ್ರ ಅಪ್ಪಂಗೆ ಡೈರೆಕ್ಟ್ ಆಗಿ ತೋರಿಸು ಅಂತ. ಆದ್ರೆ ಅದ್ ಹೇಗೆ? ಈಗ ಅಪೇಕ್ಷಾ ಮತ್ತೆ ಪಾರ್ಥ ಎಲ್ಲಿದ್ದಾರೆ ಏನು ಅಂತ ಅವ್ರ ಲೊಕೇಶನ್ ಟ್ರೇಸ್ ಮಾಡಿದ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅಲ್ವಾ? ನೀವು ಕೂತ್ಕೊಳ್ಳಿ, ನಾನು ತಗೊಂಡ್ಬರ್ತೀನಿ. ನನ್ ಟ್ರೀಟು ನಾನು ತರ್ತೀನಿ.
ಭಾಳ ಎಮೋಷನಲ್ ಆಗಿತ್ತಲ್ವಾ? ಮೊದಲೆಲ್ಲ ನನಗೆ ಈ ಪ್ರೇಮಿಗಳನ್ನ ನೋಡಿದ್ರೆ ಎಷ್ಟು ಫೂಲಿಶ್ ಅನ್ಸೋದು, ಭಾಳ ಒಂಥರ ಈಡಿಯಾಟಿಕ್ ಅನ್ಸೋದು. ಇವಾಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವ ಅಂತ ಕೋಪ ಬರೋದು. ಬಟ್ ಈಗ ನಾವು ಪ್ರೀತಿಗೆ ಎಂಥ ತಾಕತ್ತಿದೆ, ಎಂಥ ಸ್ಟ್ರಾಂಗ್ ಎಮೋಷನ್ನು, ಅದೊಂದು ವರ ಅಂತೆಲ್ಲ ಅನ್ನಿಸ್ತಾ ಇದೆ. ಭಾಳ ಬೇಗ ಕನೆಕ್ಟ್ ಆಗುತ್ತೆ. ನಮ್ಮ ಲೈಫ್ ಬ್ಯಾಲೆನ್ಸ್ ಶೀಟಲ್ಲಿ ಕಡೆಗೆ ಪ್ರಾಫಿಟ್ ಅಂತ ಉಳಿಯೋದು ಬರೀ ಪ್ರೀತಿನೇ.